ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. 25th ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಫಸ್ಟ್ ಕ್ವಶನ್, ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತಂದರೆ ಅಶೋಕ್ ಲಹರಿ ಆಗಿರ್ತಾರೆ. ಸೊ ಯಾರು ಅಂತಂದರೆ ಅಶೋಕ್ ಲಹರಿ ಅವರು ಈ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಸುಮನ್ ಬೇರಿ ಅವರ ಬದಲಿಗೆ ಮಾಜಿ ಒಂದು ಮುಖ್ಯ ಆರ್ಥಿಕ ಸಲಹೆಗಾರ ಅಶೋಕ್ ಲಹರಿ ಅವರನ್ನು ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿರುವಂಥದ್ದು. ಸೊ ಫಸ್ಟು ಅಶೋಕ್ ಲಹರಿ ಅವರು ಇರ್ತಾರೆ, ಅವರ ಬದಲಿಗೆ ಫಸ್ಟು ಸುಮನ್ ಬೇರಿ ಅವರು ಇರ್ತಾರೆ, ಅವರ ಬದಲಿಗೆ ಅಶೋಕ್ ಲಹರಿ ಈಗ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿರೋವಂಥದ್ದು. ಸೊ ಇದರ ಒಂದು ಅಧ್ಯಕ್ಷರು ಯಾರಿರ್ತಾರೆ ಅಂತಂದರೆ PM ಇರ್ತಾರೆ. ಇವಾಗ ಯಾರಿರೋದು ಅಂತಂದರೆ ನರೇಂದ್ರ ಮೋದಿ ಅವರು. ಸೊ ಯಾರು PM ಇರ್ತಾರಲ್ಲ ಅವರೇ ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರು ಬಂದು ಅಶೋಕ್ ಲಹರಿ ಅವರಾಗಿರ್ತಾರೆ. ಮತ್ತು ಇದರ CEO ಬಂದು ನಿಧಿ ಅಂತ ಹೆಸರಿರುತ್ತೆ, ನಿಧಿ ಸಮಥಿಂಗ್. ಸೊ ಇದು ಯಾವಾಗ ಸ್ಥಾಪನೆಯಾಗಿದ್ದು ಅಂತಂದರೆ ಜನವರಿ 1, 2015 ಆಗಿರುತ್ತೆ. ನೀತಿ ಆಯೋಗ ಅನ್ನುವಂಥದ್ದು ಈ ಪಂಚವಾರ್ಷಿಕ ಯೋಜನೆಗಳ ರೀಪ್ಲೇಸ್ಮೆಂಟೇ ಈ ಒಂದು ನೀತಿ ಆಯೋಗ ಆಗಿರುತ್ತೆ. ಇದರ ಒಂದು ಹೆಡ್ ಕ್ವಾರ್ಟರ್ ಬಂದು ನವದೆಹಲಿಯಲ್ಲಿರುತ್ತೆ. ಸೊ ಇದನ್ನು ನಾವು ಚಿಂತಕರ ಚಾವಡಿ ಅಂತಲೂ ಕರಿತೀರಿ ನೀತಿ ಆಯೋಗವನ್ನು. ನೀತಿ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನೋದಾಗಿರುತ್ತೆ. ಸೊ ಇದನ್ನು ನಾವು ಚಿಂತಕರ ಚಾವಡಿ ಅಂತಲೂ ಸಹ ಕರಿತೀವಿ. ಸೊ ಇಷ್ಟು ಅದಕ್ಕೆ ಸಂಬಂಧಿಸಿದಂಗೆ. ಸೊ ಇದನ್ನು ಯಾರು 2014 ಮಂಡನೆ ಮಾಡಿ ಏನು ಈ ನರೇಂದ್ರ ಮೋದಿ ಅವರ ಗೌರ್ನಮೆಂಟ್ ಬರುತ್ತಲ್ಲ, ಸೊ ಆವಾಗ ಇದು ಮಾಡ್ತಾರೆ. ಸ್ಥಾಪನೆ ಆಗೋದು ಬಂದು 2015 ಆಗಿರುತ್ತೆ. ಜನವರಿ 1 ಜಾರಿಗೆ ಬರುತ್ತೆ. ಇದರ ಅಧ್ಯಕ್ಷರು ನರೇಂದ್ರ ಮೋದಿ ಅವರಾಗಿರ್ತಾರೆ. ಉಪಾಧ್ಯಕ್ಷರಿಗೆ ಹೊಸದಾಗಿ ಸುಮನ್ ಬೇರಿ ಅವರ ಬದಲಿಗೆ ಅಶೋಕ್ ಲಹರಿ ಅವರು ಆಯ್ಕೆ ಆಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ವಿಶ್ವ ಮಲೇರಿಯಾ ದಿನ 2026 ಅಧಿಕೃತ ಘೋಷವಾಕ್ಯ ಏನು ಅಂತ ಆಗಿರುತ್ತೆ. ಡ್ರಿವೆನ್ ಟು ಎಂಡ್ ಮಲೇರಿಯಾ, ನೌ ವಿ ಕ್ಯಾನ್, ನೌ ವಿ ಮಸ್ಟ್ ಅನ್ನುವಂಥದ್ದಾಗಿರುತ್ತೆ. 2025 ಏಪ್ರಿಲರ ಒಂದು ಆಚರಿಸಲಾಗ್ತಿದೆ ವಿಶ್ವ ಮಲೇರಿಯಾ ದಿನವನ್ನು. ಸೊ 2027 ಹೊತ್ತಿಗೆ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. 2027 ವೇಳೆಗೆ ಮಲೇರಿಯಾ ಮುಕ್ತ ಆಗ್ತೀವಿ ಅಂತ ಹೇಳಿ ಗುರಿಯನ್ನು ಹಾಕ್ಕೊಂಡಿರೋದು. ಎಲ್ಲಿಗೆ ಅಂತಂದರೆ ನೆಕ್ಸ್ಟ್ ಇಯರ್ಗೆ, ಅಂದರೆ 2027ಕ್ಕೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಯಾವ ಅಮೇರಿಕನ್ ಸಂಸ್ಥೆ ಹಾಲ್ ಆಫ್ ಫೇಮ್ ಜನರಲ್ ಉಪೇಂದ್ರ ದ್ವಿವೇದಿ ಅವರನ್ನು ಸೇರ್ಪಡೆಗೊಳಿಸಲಾಯಿತು ಅಂತಂದರೆ US ಆರ್ಮಿ ವಾರ್ ಕಾಲೇಜ್ ಆಗಿರುತ್ತೆ. ಸೊ ಭಾರತೀಯ ಸೇನೆ ಮುಖ್ಯಸ್ಥ ಜನರಲ್ ಆಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು ಅಮೆರಿಕದ ಯುನೈಟೆಡ್ ನೇಷನ್ ಆರ್ಮಿ ಫಾರ್ ಕಾಲೇಜ್ ಅಂತಾರಾಷ್ಟ್ರೀಯ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾಗಿರುವಂಥದ್ದು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಯಾವ ದಿನ ಆಚರಿಸಲಾಗುತ್ತೆ ಅಂತಂದರೆ ಏಪ್ರಿಲ್ 24 ಆಗಿರುತ್ತೆ. 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಜಾರಿಗೆ ನೆನಪಿಗಾಗಿ ಪ್ರತಿ ವರ್ಷ ನಾವು ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯಿತಿ ದಿನವನ್ನು ಆಚರಣೆ ಮಾಡೋವಂಥದ್ದು. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯಿತಿ ದಿನವನ್ನು. ಸೊ ಇನ್ನು ಪಂಚಾಯಿತಿ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದರೆ, ಫಸ್ಟು ಈ ಒಂದು ಗ್ರಾಮ ಪಂಚಾಯಿತಿ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣೆಗಳ ಮೂಲಕ 1919ರಲ್ಲಿ ಸ್ಥಳೀಯ ಸರ್ಕಾರ ಅನ್ನುವಂತಹ ಒಂದು ಮಾಂಟೆಗೊ ಚೇಮ್ಸ್ಫರ್ಡ್ ಕಾಯ್ದೆ ಏನಿದೆ, ಸ್ಥಳೀಯ ಸರ್ಕಾರಗಳಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಫಸ್ಟ್ ಡಿಸ್ಕಷನ್ ಆಗುತ್ತೆ. ಸೊ ನಮಗೆ ಸ್ವತಂತ್ರ ಬಂದಿರೋ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಸ್ವತಂತ್ರ ಬಂದಿದ್ದಾದಮೇಲೆ ಸೊ ಸಂವಿಧಾನದಲ್ಲಿ ಈ ಒಂದು 4ನೇ ಭಾಗ ಅನ್ನೋದೇನಿದೆ, ರಾಜ್ಯ ನಿರ್ದೇಶಕ ತತ್ವಗಳು, ಅದರಲ್ಲಿ ಪಂಚಾಯಿತಿ ಬಗ್ಗೆ ಉಲ್ಲೇಖ ಇರುತ್ತೆ. ಸೊ ಪಂಚಾಯಿತಿ ಬಗ್ಗೆ ಉಲ್ಲೇಖ ಇರೋವಂಥದ್ದು ಬಂದು 4ನೇ ಭಾಗ DPSPಯಲ್ಲಿ ಇರುತ್ತೆ. ಸೊ ಅದನ್ನು ನಾವು 40ನೇ ಪಂಚಾಯತ್ ರಾಜ್ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಮೂಲಕ 40ನೇ ವಿಧಿಯನ್ನು
ಸೊ ಇದನ್ನು ಸ್ಥಾಪನೆ ಮಾಡ್ತೀವಿ. ಯಾವಾಗ ಅಂತಂದರೆ ಇದು ಜಾರಿಗೆ ಬರೋದು 1952, ಸೊ ಅಕ್ಟೋಬರ್ 2 ಆಗಿರುತ್ತೆ. ಸೊ ಇದನ್ನು ಮೊದಲ ಬಾರಿಗೆ ನಾವು ಜಾರಿಗೊಳಿಸ್ತೀರಿ ಈ ಒಂದು ಕಾರ್ಯಕ್ರಮವನ್ನು ಯಾವಾಗ ಪಂಚಾಯಿತಿಯನ್ನು ನಾವು ಜಾರಿಗೊಳಿಸುವಂಥದ್ದು. ಸೊ ಅದಕ್ಕೆ ಪಂಚಾಯಿತಿಯಲ್ಲಿ ನಾವು ಎಷ್ಟು ರೀತಿಯಾದಂತಹ ಒಂದು ಪಂಚಾಯಿತಿ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಆ ಒಂದು ಸಮಿತಿ ಸೊ ಫಸ್ಟ್ ಸಮಿತಿ ಬಂದು ಬಲವಂತರಾಯ್ ಮೆಹ್ತಾ ಸಮಿತಿ ಆಗಿರುತ್ತೆ. ಫಸ್ಟು ಬಲವಂತರಾಯ್ ಮೆಹ್ತಾ ಸಮಿತಿ ಆಗಿರುತ್ತೆ. ಎಷ್ಟರಲ್ಲಿ ಅಂದರೆ 1957. ಇದು ಬಂದು 3 ಹಂತದ್ದಾಗಿರುತ್ತೆ. 3 ಹಂತದ ಒಂದು ಸಮಿತಿ ಅಥವಾ ಪಂಚಾಯತ್ ಆಗಿರುತ್ತೆ. ಇದನ್ನು ನೇಮಕ ಮಾಡೋದು ಬಂದು ಯೋಜನಾ ಆಯೋಗ ಆಗಿರುತ್ತೆ. ಇದು ವರದಿ ಸಲ್ಲಿಸೋದು ಬಂದು ನವೆಂಬರ್ 24, 1957 ಇದು ಸಲ್ಲಿಕೆ ಮಾಡುತ್ತೆ. ಸೊ ಇದರ ಒಂದು ಅಧ್ಯಕ್ಷರು ಬಂದು ಬಲವಂತರಾಯ್ ಮೆಹ್ತಾ ಅವರೇ ಆಗಿರ್ತಾರೆ. ಸದಸ್ಯರು ಬಂದು ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಮತ್ತು ಠಾಕೂರ್ ಪೋಲ್ ಸಿಂಗ್ ಅವರು ಮತ್ತು BE ರಾವ್ ಅವರಾಗಿರ್ತಾರೆ. 3 ಹಂತದ ಪಂಚಾಯಿತಿಯನ್ನು ಇವರು ಶಿಫಾರಸು ಮಾಡ್ತಾರೆ. ಆ 3 ಹಂತದ್ದು ಯಾವುದು ಅಂತಂದರೆ ಗ್ರಾಮ ಮಟ್ಟ, ಸೊ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಆಗಿರುತ್ತೆ. ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಅನ್ನುವಂಥದ್ದು ಸೊ ಇವರು ಹೇಳ್ತಾರೆ. ಸೊ ಇದರ ಪ್ರಕಾರ ಈ ಒಂದು ಇದನ್ನು ಅಳವಡಿಸ್ಕೊಂಡು 3ನೇ ಹಂತದ ಒಂದು ಪಂಚಾಯಿತಿಯನ್ನು ಫಸ್ಟ್ ಅಳವಡಿಸಿಕೊಂಡಂತಹ ಒಂದು ರಾಜ್ಯ ಯಾವುದು ಅಂತಂದರೆ ನಮ್ಮ ಒಂದು ದೇಶದಲ್ಲಿ ರಾಜಸ್ಥಾನದ ನಾಗ್ಪುರ ಆಗಿರುತ್ತೆ. ಅಕ್ಟೋಬರ್ 2, 1959 ಸೊ ಇಂಪಾರ್ಟೆಂಟು. ಫಸ್ಟು ಯಾರು ಈ ಒಂದು 3 ಹಂತದ ಪಂಚಾಯಿತಿ ಅಥವಾ ಪಂಚಾಯಿತಿಯನ್ನು ಫಸ್ಟು ಯಾರು ಮಾಡ್ಕೊಂಡಿದ್ದು ಅಡಾಪ್ಟ್ ಮಾಡ್ಕೊಂಡಿದ್ದು ನಮ್ಮ ಒಂದು ಯಾವ ರಾಜ್ಯ ಅಂತಂದರೆ ರಾಜಸ್ಥಾನದ ನಾಗೂರ್ ಆಗಿರುತ್ತೆ. ದೇಶದ ಫಸ್ಟ್ ಪಂಚಾಯಿತಿಯನ್ನು ಅಳವಡಿಸಿಕೊಂಡಿದ್ದು ಯಾವಾಗ ಅಂತಂದರೆ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ 2, 1959 ಸೊ ನಾವು ರಾಜಸ್ಥಾನದ ನಾಗೂರ್ ಅನ್ನುವಂಥದ್ದು ಈ 3 ಹಂತದ ಪಂಚಾಯಿತಿಯನ್ನು ಅಳವಡಿಸಿಕೊಂಡಿದ್ದು. ಈ ಶಿಫಾರಸುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಈ ಬಲವಂತರಾಯ್ ಮೆಹ್ತಾ ಅವರ ಶಿಫಾರಸುಗಳನ್ನು ನಾವು ಪಂಚಾಯತ್ ರಾಜ್ಯ ಬೈಬಲ್ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಬಲವಂತರಾಯ್ ಮೆಹ್ತಾ ಅವರ ಒಂದು ಶಿಫಾರಸುಗಳನ್ನು ನಾವು ಏನಂತ ಕರಿತೀರಿ ಅಂತಂದರೆ ಪಂಚಾಯತ್ ರಾಜ್ಯದ ಬೈಬಲ್ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇದಾದಮೇಲೆ ನೆಕ್ಸ್ಟ್ ಯಾವುದು ಅಳವಡಿಸ್ಕೊಂಡಿದ್ದು ಅಂತಂದರೆ ರಾಜಸ್ಥಾನ ಆದಮೇಲೆ ನೆಕ್ಸ್ಟು ಆಂಧ್ರ ಪ್ರದೇಶ ಆಗಿರುತ್ತೆ. ಯಾವಾಗ ಅಂದರೆ 1959ರಲ್ಲಿ. 2ನೇ ರಾಜ್ಯ ಯಾವುದು ಅಂತಂದರೆ ಆಂಧ್ರ ಪ್ರದೇಶ ಆಗಿರುತ್ತೆ. ಫಸ್ಟ್ ರಾಜ್ಯ ಬಂದು ರಾಜಸ್ಥಾನದ ನಾಗೂರ್ ಆಗಿರುತ್ತೆ. ಯಾವಾಗ ಅಂದರೆ ಅಕ್ಟೋಬರ್ 2, 1959 ಆಗಿರುತ್ತೆ. ಸೊ ಇನ್ನು ಬಲವಂತರಾಯ್ ಮೆಹ್ತಾ ಅವರ ಒಂದು ಶಿಫಾರಸುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಪಂಚಾಯತ್ ರಾಜ್ಯದ ಬೈಬಲ್ ಅಂತ ಕರಿತೀವಿ ನಾವು. ಇವರು 3 ಹಂತದ ಒಂದು ಶಿಫಾರಸುಗಳನ್ನು ಮಾಡ್ತಾರೆ. ಯಾರು? ಬಲವಂತರಾಯ್ ಮೆಹ್ತಾ ಅವರು. ಇವರೇ ಅಧ್ಯಕ್ಷರಾಗಿರ್ತಾರೆ. ಇದನ್ನು ಯಾವಾಗ ವರದಿ ಸಲ್ಲಿಸ್ತಾರೆ ಅಂತಂದರೆ 24 ನವೆಂಬರ್ 1957 ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಬರೋ ಅಂಥದ್ದೇ 2 ಹಂತದ ಪಂಚಾಯತ್ ರಾಜು. ಸೊ ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದರೆ ಅಶೋಕ್ ಮೆಹ್ತಾ ಸಮಿತಿ. ಸೊ ಎಷ್ಟರಲ್ಲಿ ಅಂತಂದರೆ 1977ರಿಂದ 1978ರವರೆಗೆ ಸೊ ಈ ಒಂದು ಸಮಿತಿ ಬರುತ್ತೆ. ಕೇಂದ್ರ ಸರ್ಕಾರ ಯಾರ ಸರ್ಕಾರ ಅಂದರೆ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಆವಾಗಿರುವಂಥದ್ದು. ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ. ಸೊ ಈ ಒಂದು ವರದಿಯನ್ನು ಸಲ್ಲಿಸೋದಕ್ಕೋಸ್ಕರ ಅಶೋಕ್ ಮೆಹ್ತಾ ಅವರ ಸಮಿತಿಯನ್ನು ಶಿಫಾರಸನ್ನು ಕೋರ್ತಾರೆ. ಸೊ ಇವರು 2 ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡ್ತಾರೆ. ಸೊ 2 ಹಂತದ ಪಂಚಾಯಿತಿ ಯಾವ್ದ್ಯಾವುದು ಅಂತಂದರೆ ಗ್ರಾಮ ಮಟ್ಟ ಮತ್ತು ಜಿಲ್ಲಾ ಮಟ್ಟ. ಜಿಲ್ಲಾ ಮಟ್ಟದ್ದು ಸೊ ಇವರು ಶಿಫಾರಸು ಮಾಡ್ತಾರೆ ಈ ಒಂದು ಇದರಲ್ಲಿ. ಮತ್ತು ಮಹಿಳೆಯರಿಗೆ 1/4 ಸ್ಥಾನಮಾನ ಇರಬೇಕು ಅಂತ ಹೇಳಿ ಈ ಒಂದು ಶಿಫಾರಸ್ಸಿನಲ್ಲಿ ಸೊ ಹೇಳೋವಂಥದ್ದು
ಈ ಒಂದು ಶಿಫಾರಸ್ಸಿನ ಆಧಾರದ ಮೇಲೆ ಯಾವ ಒಂದು ರಾಜ್ಯ ಸರ್ಕಾರಗಳು ಈ ಒಂದು ಅಶೋಕ್ ಮೆಹ್ತಾ ಸಮಿತಿಯನ್ನು ಅಡಾಪ್ಟ್ ಮಾಡ್ಕೊಳ್ರು ಅಥವಾ ಒಪ್ಕೊಂಡ್ರು ಅಂತಂದರೆ, ಜಾರಿಗೆ ತಂದರು ಅಂತಂದರೆ, ಸೊ ಪಶ್ಚಿಮ ಬಂಗಾಳ, ಆಮೇಲೆ ಆಂಧ್ರ ಪ್ರದೇಶ್, ನೆಕ್ಸ್ಟ್ ಕರ್ನಾಟಕ ಆಗಿರುತ್ತೆ. 2 ಹಂತದ ಪಂಚಾಯಿತಿಯನ್ನು ಒಪ್ಕೊಂಡು ಜಾರಿಗೆ ತಂದಿದ್ದು ನಮ್ಮ ಕರ್ನಾಟಕ ಸಹ ಆಗಿರುತ್ತೆ. ಅಶೋಕ್ ಮೆಹ್ತಾ ಅವರ ಸಮಿತಿ ಆಗಿರುತ್ತೆ ಇದು. 3 ಹಂತದ ಬಂದು ಬಲವಂತರಾಯ್ ಮೆಹ್ತಾ ಆಗಿರುತ್ತೆ. ಫಸ್ಟ್ ಅದನ್ನು ಅಳವಡಿಸ್ಕೊಂಡಿದ್ದು ಗುಜರಾತ್ ಅವರು, ನೆಕ್ಸ್ಟ್ ಆಂಧ್ರ ಪ್ರದೇಶ ಆಗಿರುತ್ತೆ. ಸೊ ಇಷ್ಟು ಪಂಚಾಯಿತಿಗೆ ಸಂಬಂಧಿಸಿದಂಗೆ ಒಂದಷ್ಟು ಮಾಹಿತಿ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಗ್ರಾಮಸಭೆ ನಡವಳಿಕೆಗಳನ್ನು ಆಡಿಯೋ ಮತ್ತು ವಿಡಿಯೋದಿಂದ ಲಿಖಿತ ದಾಖಲೆಗಳಾಗಿ ಪರಿವರ್ತಿಸುವ AI ತಂತ್ರಜ್ಞಾನ ಸಾಧನ ಯಾವುದು ಅನ್ನೋದು ಕ್ವಶನ್ನು. ಸೊ ಯಾವುದು ಅಂತಂದರೆ ಸಬಾಸರ್ ಆಗಿರುತ್ತೆ. ಈ ಒಂದು ಗ್ರಾಮಸಭೆಗಳ ಒಂದು ನಡವಳಿಕೆಗಳ ಆಡಿಯೋ ಮತ್ತು ವಿಡಿಯೋದಿಂದ ಲಿಖಿತ ದಾಖಲೆಗಳಾಗಿ ಪರಿವರ್ತಿಸುವ AI ತಂತ್ರಜ್ಞಾನ ಯಾವುದು ಅನ್ನೋದು ಕ್ವಶನ್ನು. ಸೊ ಸಬಾಸರ್ ಆಗಿರುತ್ತೆ. ಸಬಾಸರ್ ಅನ್ನುವಂಥ ಒಂದು AI ಟೂಲು ಗ್ರಾಮಸಭೆಗಳಲ್ಲಿ ನೇರವಾಗಿ ಲಿಖಿತ ದಾಖಲೆಗಳನ್ನು ಪರಿವರ್ತಿಸುವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ನಮಸ್ತೆ ಯೋಜನೆ ಮುಖ್ಯ ಉದ್ದೇಶ ಏನು ಅನ್ನೋವಂಥದ್ದು ಕ್ವಶನ್ನು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಅಂದರೆ ಮಲ ಓರ್ವ ಪದ್ಧತಿ ನಿರ್ಮೂಲನೆ, ನ್ಯಾಷನಲ್ ಆ್ಯಕ್ಷನ್ ಫಾರ್ ದಿ ಮೈಗ್ರೆಂಟ್ಸ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅನ್ನೋದು ನಮಸ್ತೆ ಆಗಿರುತ್ತೆ. ನ್ಯಾಷನಲ್ ಆ್ಯಕ್ಷನ್ ಫಾರ್ ದಿ ಮೈಗ್ರೆಂಟ್ಸ್ ಸ್ಯಾನಿಟೇಷನ್ ಇಕೋಸಿಸ್ಟಮ್ ಯೋಜನೆಯ ಮಲ ಓರ್ವ ಪದ್ಧತಿ ನಿರ್ಮೂಲನೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಾಗಿದೆ. ಭಾರತವು ಈಗ ಯಾವ ಆಂತರಿಕ ಭದ್ರತೆ ಬೆದರಿಕೆಯಿಂದ ಮುಕ್ತವಾಗಿದೆ ಎಂದು ಕೇಂದ್ರದ ಗೃಹ ಸಚಿವರು ಘೋಷಣೆ ಮಾಡಿದ್ದಾರೆ ಅಂತಂದರೆ ನಕ್ಸಲ್ಸ್. ಕೇಂದ್ರ ಗೃಹ ಸಚಿವರು ಭಾರತವು ಈಗ ಅಧಿಕೃತವಾಗಿ ನಕ್ಸಲ್ಸ್ ಅಂದರೆ ಮಾವೋವಾದಿಗಳು ಪೀಡಿತವಾಗಿದೆ ಅಂತ ಹೇಳಿ ಸೊ ಯಾರು ಅಮಿತ್ ಶಾ ಅವರು ಹೇಳಿದ್ದಾರೆ ಇದನ್ನು. ನೆಕ್ಸ್ಟ್ ಕ್ವಶನ್, RBI ಯಾವುದಕ್ಕೆ ಅವಕಾಶ ನೀಡುವ ಮೂಲಕ ವಿದೇಶಿ ವಿನಿಮಯ ನಿರ್ಬಂಧಗಳನ್ನು ಸಡಿಲಿಸಿದೆ ಅಂತಂದರೆ ಸಂಬಂಧಿಸಿದ ವ್ಯಕ್ತಿಗಳ ಲೀಡ್ಜಿಂಗ್ ಆಗಿರುತ್ತೆ. ರೂಪಾಯಿ ಒಂದು ಮೌಲ್ಯ ಏರಿಳಿತ $100 ಬಿಲಿಯನ್ ಮಿತಿಗೊಳಿಸಲು ಸಂಬಂಧಿಸಿದ ವ್ಯಕ್ತಿಗಳ ಒಂದು ಇದನ್ನು RBIಗೆ ಅವಕಾಶ ನೀಡಿರೋವಂಥದ್ದು. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಎಷ್ಟು ಮೊತ್ತದ ಕರೆನ್ಸಿ ಸ್ವ್ಯಾಪ್ ಸೌಲಭ್ಯವನ್ನು ಅನುಮೋದಿಸಲಾಯಿತು ಅಂತಂದರೆ 30 ಬಿಲಿಯನ್ ಆಗಿರುತ್ತೆ. ಈ ಒಂದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಆರ್ಥಿಕ ಸ್ಥಿರತೆಯನ್ನು ಬೆಂಬಲಿಸಲು ಭಾರತವು 30 ಬಿಲಿಯನ್ ಕರೆನ್ಸಿ ಸ್ವ್ಯಾಪ್ ಸೌಲಭ್ಯವನ್ನು ಅನುಮೋದನೆ ನೀಡಿರುವಂಥದ್ದು. UN ಎಸ್ಕೇಪ್ ವರದಿ ಪ್ರಕಾರ 2026-2027 ಭಾರತದ GDP ಬೆಳವಣಿಗೆ ಎಷ್ಟು ಇರಲಿದೆ ಅಂತಂದರೆ 6.4 to 6.6 ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ಪ್ರಬಲ ಒಳಗಿನ ಬೇಡಿಕೆ ಮತ್ತು ಸೇವಾ ವಲಯದ ಬೆಳವಣಿಗೆಯಿಂದಾಗಿ US ಒಂದು ಇಸ್ಕ್ಯಾಮ್ ವರದಿ ಪ್ರಕಾರ 2026-27ರಲ್ಲಿ 6.4 to 6.6ಗೆ GDP ಬೆಳವಣಿಗೆ ಮುನ್ಸೂಚನೆ ಇದೆ ಅಂತ ಹೇಳಿ ಸೊ ಇವರು ವರದಿ ಮಾಡಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, NRITAI ಅನ್ನು ಯಾವ ಕ್ಷೇತ್ರದ ಉಡಾವಣೆ ಮಾಡಲಾಗಿದೆ ಅಂತಂದರೆ ಮಾದಕ ದ್ರವ್ಯಗಳು ನಿಯಂತ್ರಣಕ್ಕಾಗಿ. ಈ ಒಂದು ಗುಜರಾತ್ ಪೊಲೀಸ್ ಅವರು NDEP ಕಾಯ್ದೆ ಅಡಿಯಲ್ಲಿ ಸಂಕೀರ್ಣ ಪ್ರಕರಣಗಳನ್ನು ನಿರ್ವಹಿಸೋದಕ್ಕೆ ನಾರ್ಕೋಟಿಕ್ಸ್ ಅನಾಲಿಸಿಸ್ ಆ್ಯಂಡ್ ರಿಟ್ರೀವಲ್ಸ್ ಅನ್ನು ಬಿಡುಗಡೆ ಮಾಡಿರುವಂಥದ್ದು. ಸೊ ಈ ಒಂದು ಗುಜರಾತ್ ಪೊಲೀಸರು. ನಾಸಾನ ಕ್ಯೂರಿಯಾಸಿಟಿ ರೋವರ್ ಯಾವ ಗ್ರಹದ ಸಂಕೀರ್ಣ ಸಾವಯವ ಅಣುಗಳನ್ನು ಪತ್ತೆ ಹಚ್ಚಿದೆ ಅಂತಂದರೆ ಮಂಗಳ ಗ್ರಹದ್ದಾಗಿರುತ್ತೆ. ಈ ಒಂದು ಮಂಗಳ ಗ್ರಹದ್ದು ಗ್ರೇಟರ್ಸ್ ಸಂಕೀರ್ಣ ಸಾವಯವ ಅಣುಗಳನ್ನು ಪತ್ತೆ ಹಚ್ಚುವ ಮೂಲಕ ನಾಸಾ ಈ ಒಂದು ರೋವರ್ ಅನ್ನು ಈ ಗ್ರಹದ ಇಂದಿನ ವಾಸಯೋಗ್ಯಕ್ಕೆ ಹೊಸ ಸಾಕ್ಷಿಯಾಗಿದೆ ಅಂತ ಹೇಳಿಕೊಳ್ಳಲಾಗಿದೆ.
PM ಇಂಟರ್ನ್ಶಿಪ್ ಯೋಜನೆ ಈಗ ಯಾವ ವಯೋಮಿತಿ ವಿದ್ಯಾರ್ಥಿಗಳಿಗೆ ಅರ್ಹವಾಗಿದೆ ಅಂತಂದರೆ 18ರಿಂದ 25ನೇ ವಯಸ್ಸಿನಲ್ಲಿ ಯಾರಿರ್ತಾರೆ ಸೊ ಅವರಿಗೆ ಅರ್ಹವಾಗಿರುತ್ತೆ. ಈ ಒಂದು ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಈ ಒಂದು ಇದಕ್ಕೆ ಇಂಟರ್ನ್ಶಿಪ್ಗೆ ಅರ್ಹರಾಗಿರ್ತಾರೆ. ಆನ್ಲೈನ್ ಗೇಮಿಂಗ್ ಅಥಾರಿಟಿ ಆಫ್ ಇಂಡಿಯಾ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡುವ ದಿನಾಂಕ ಯಾವುದು ಅಂತಂದರೆ ಮೇ 1, 2026 ಆಗಿರುತ್ತೆ. ಸೊ ಮೇ 1, 2026ರಿಂದ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಲಿದ್ದು ಆನ್ಲೈನ್ ಹಣದ ಆಟಗಳು ಮತ್ತು ಇವುಗಳನ್ನು ನಿಯಂತ್ರಣ ಮಾಡಲಾಗುತ್ತೆ ಅಂತ ಹೇಳಿ ಆನ್ಲೈನ್ ಗೇಮಿಂಗ್ ಒಂದು ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಸೊ ಅದನ್ನು ಹೇಳಿರೋವಂಥದ್ದು. ಅಂತಾರಾಷ್ಟ್ರೀಯ ಬೀಜ ದಿನ ಯಾವಾಗ ಆಚರಿಸ್ತೇವೆ ಅಂತಂದರೆ ಏಪ್ರಿಲ್ 26 ಆಗಿರುತ್ತೆ. ಬೀಜಗಳ ಒಂದು ಸಾರ್ವಭೌಮ ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆ ಉತ್ತೇಜಿಸಲು ಏಪ್ರಿಲ್ 26ರಂದು ಅಂತಾರಾಷ್ಟ್ರೀಯ ಬೀಜ ದಿನವನ್ನು ಆಚರಣೆ ಮಾಡಲಾಗುವಂಥದ್ದು. ಪ್ರಾಜೆಕ್ಟ್ ದಂತಕ್ ಸೊ ಇದು ಪ್ರಾಜೆಕ್ಟ್ ದಂತಕ್ ಅನ್ನುವಂಥದ್ದು ಯಾವ ದೇಶದ ರಸ್ತೆಯನ್ನು ನಿರ್ಮಿಸುತ್ತಿದೆ ಅಂತಂದರೆ ಭೂತಾನ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್. ಗಡಿ ರಸ್ತೆ ಸಂಸ್ಥೆ 1961ರಲ್ಲಿ ಸ್ಥಾಪನೆ ಆಗುತ್ತೆ. ಪ್ರಾಜೆಕ್ಟ್ ದಂತಕ್ ಅನ್ನುವಂತಹ ಈ ಒಂದು ಪ್ರಾಜೆಕ್ಟು ಭೂತಾನ್ನಲ್ಲಿ 1500 ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆಗಳನ್ನು ನಿರ್ಮಿಸುತ್ತಿದೆ ಅಂತ ಹೇಳಲಾಗಿದೆ. ಲೋಕಾಯನ 26 ಕಾರ್ಯಾಚರಣೆ ಭಾಗವಾಗಿ ಯಾವ ಭಾರತೀಯ ನೌಕೆ ಸ್ಪೇಸ್ಗೆ ಭೇಟಿ ನೀಡಿತು ಅಂತಂದರೆ INS ಸುದರ್ಶಿನಿ ಆಗಿರುತ್ತೆ. ಲೋಕಾಯನ 26 ಅಭಿಯಾನ ಭಾಗವಾಗಿ INS ಸುದರ್ಶಿನಿ ಎಂಬ ಭಾರತೀಯ ನೌಕೆ ತರಬೇತಿ ಹಡಗು ಸೊ ಇದು ಭೇಟಿ ನೀಡಿರೋವಂಥದ್ದು. ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ 2026ರ ಎಷ್ಟು ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದೆ ಅಂತಂದರೆ 3.10 crores ಆಗಿರುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು ಮೊತ್ತ 3.5 ಲಕ್ಷ ಅಷ್ಟು ಸೊ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಯನ್ನು ಪೂರ್ಣಗೊಳಿಸಿರುವಂಥದ್ದು. ಬಾರಾಶಿಕಾ ವನ್ಯಜೀವಿ ಅಭಯಾರಣ್ಯ ಸುತ್ತಲಿನ ಪರಿಸರ ಸೂಕ್ಷ್ಮ ವಲಯ ಎಷ್ಟು ಚದರ ಕಿಲೋಮೀಟರ್ ಅಂತಂದರೆ ಸೊ 408.7 ಚದರ ಕಿಲೋಮೀಟರ್ ಆಗಿರುತ್ತೆ. ಬಾರಾಶಿಕಾ ವನ್ಯಜೀವಿ ಅಭಯಾರಣ್ಯ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಬಾರಾಶಿಕಾ ಅನ್ನುವಂತಹ ವನ್ಯಜೀವಿ ಅಭಯಾರಣ್ಯ ಸುತ್ತಲಿನ 408 ಚದರ ಕಿಲೋಮೀಟರ್ ಪ್ರದೇಶವನ್ನು ಸೊ ಘೋಷಣೆ ಮಾಡಿರುವಂಥದ್ದು. ESZ ಅಂತ ಘೋಷಣೆ ಮಾಡಿದ್ದಾರೆ. ಸೆನ್ಸಿಬಲ್ ಏವಿಯೇಷನ್ ಫ್ಯೂಯಲ್ ಅನ್ನು 2027ರ ವೇಳೆಗೆ ಎಷ್ಟು ಪ್ರತಿಶತ ಮಿಶ್ರಣ ಮಾಡುವ ಗುರಿಯನ್ನು ಹಾಕ್ಕೊಂಡಿದೆ ಅಂತಂದರೆ 1% ಆಗಿರುತ್ತೆ. ಸೊ 2027ರ ವೇಳೆಗೆ 1%ರಷ್ಟು SAF ಮಿಶ್ರಣ, 2028ಕ್ಕೆ 2%, 2030ರ ವೇಳೆಗೆ 5% ಗುರಿಯನ್ನು ಈ ಒಂದು ಸರ್ಕಾರ ಹಾಕಿಕೊಂಡಿರುವಂಥದ್ದು. ಸ್ಮಾರ್ಟ್ ಆಫ್ ಇಂಡಿಯಾ ಫಂಡ್ಸ್ 2.0 ಸೊ ಇದು ಎಷ್ಟು ಕೋಟಿ ಅಂತಂದರೆ 10,000 ಕೋಟಿ ಆಗಿರುತ್ತೆ. ಸ್ಮಾರ್ಟ್ ಆಫ್ ಬಂಡವಾಳ ನಿಯೋಜನೆ ಸುಗಮಗೊಳಿಸೋದಕ್ಕೆ ಈ ಒಂದು 10,000 ಕೋಟಿ ನಿಧಿಯನ್ನು ಕಾರ್ಯಕಾರಿ ಮಂಡಳಿ ಮಾರ್ಗಸೂಚಿಗಳನ್ನು ಹೊರಡಿಸಿರುವಂಥದ್ದು. T72 T90 ಟ್ಯಾಕ್ಸಿಗಳಿಗಾಗಿ ಟ್ರೋಲ್ ಅಸೆಂಬ್ಲಿಗಳನ್ನು ಖರೀದಿಸಿಗೆ ಎಷ್ಟು ಕೋಟಿ ವೆಚ್ಚ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತಂದರೆ 975 ಕೋಟಿ ಆಗಿರುತ್ತೆ. ರಕ್ಷಣಾ ಸಚಿವಾಲಯ BEML ಎಲೆಕ್ಟ್ರೋ ನ್ಯೂಮೆಟಿಕಲ್ ಜೊತೆಗೆ 975 ಕೋಟಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. 2047ರ ವೇಳೆಗೆ ಭಾರತವನ್ನು ಜಾಗತಿಕ ಕ್ರೀಡಾ ಶಕ್ತಿಯನ್ನಾಗಿ ಮಾಡಲು ಪ್ರಕಟಿಸಿದ 10 ವರ್ಷಗಳ ಕ್ರೀಡಾ ಮಾರ್ಗಸೂಚಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಸೊ ಕ್ರೀಡಾ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡವಿಯಾ ಅವರು ಬಿಡುಗಡೆ ಮಾಡಿದ್ದಾರೆ. ಶ್ರೀನಗರದಲ್ಲಿ ನಡೆದಂತಹ ಒಂದು ಚಿಂತನ ಶಿಬಿರದಲ್ಲಿ ಕ್ರೀಡಾ ಸಚಿವರಾದಂತಹ ಮನ್ಸುಖ್ ಮಾಂಡವಿಯಾ ಅವರು 2047ರವರೆಗೆ ಮಾರ್ಗಸೂಚಿಯನ್ನು ಪ್ರಕಟಣೆ ಮಾಡಿರುವಂಥದ್ದು. ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳನ್ನು ಸಮೀಕ್ಷೆಗಾಗಿ ಪ್ರಾರಂಭಿಸಲಾಗಿರುವ ಒಂದು ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂತಂದರೆ ಸ್ಮೈಲ್ ಬೆಗ್ಗರ್ಸ್ ಸರ್ವೆ ಆ್ಯಪ್ ಆಗಿರುತ್ತೆ. ಸೊ ಇದು ಭಿಕ್ಷಾಟನೆಯಲ್ಲಿ ತೊಡಗಿರುವಂತಹ ಒಂದು ಸಮೀಕ್ಷೆ ಮಾಡೋದಕ್ಕೋಸ್ಕರ ರಾಷ್ಟ್ರವ್ಯಾಪಿ ಇದನ್ನು ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿರುವಂಥದ್ದು. EVM ಮತ್ತು VVPATಗಳನ್ನು ಯಾವ ರೀತಿಯ ಸುರಕ್ಷತೆಯಾಗಿ ಸಂಗ್ರಹಿಸಲಾಗಿದೆ ಎಂದು ECI ಖಚಿತಪಡಿಸಿದೆ ಅಂತಂದರೆ ಡಬಲ್ ಲಾಕ್ 24/7 CCTV ಮತ್ತು 2 ಹಂತದ ಭದ್ರತೆಗಾಗಿ ಮಾಡಿರೋವಂಥದ್ದು ಅಂತ ಹೇಳಿದ್ದಾರೆ. ಸೊ EVM ಮತ್ತು VVPATಗಳನ್ನು
ಲಾಕ್ ಸ್ಟ್ರಾಂಗ್ ರೂಮ್ಗಳ ಅಲ್ಲಿ ಸಂಗ್ರಹಿಸಲಾಗಿದೆ ಎಂದು ಚುನಾವಣಾ ಆಯೋಗ ಹೇಳಿರೋ ಅಂಥದ್ದು. ಭಾರತೀಯ ಸಾಫ್ಟ್ವೇರ್ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ಯಾವ ದೇಶಗಳ ನಡುವೆ ಪಾಲುದಾರಿಕೆಯಾಗಿದೆ ಅಂತಂದರೆ ಜಪಾನ್ ಮತ್ತು ಇಂಡಿಯಾ ನಡುವೆ. ಈ ಜಪಾನ್ ಮತ್ತು ಇಂಡಿಯಾ ನಡುವೆ ಸಾಫ್ಟ್ವೇರ್ಗಳ ಒಂದು ಪಾಲುದಾರಿಕೆ ಒಪ್ಪಂದ ಆಗಿರೋ ಅಂಥದ್ದು. ಭಾರತ ಮತ್ತು ಶ್ರೀಲಂಕಾ ನಡುವೆ ಡ್ರೈವಿಂಗ್ ವ್ಯಾಯಾಮ 4ನೇ ಹಂತದ ಆವೃತ್ತಿ ಹೆಸರೇನು ಅಂತಂದರೆ ಶ್ರೀ ಡ್ರೈವೆಕ್ಸ್ ಅನ್ನೋವಂಥದ್ದು 2026 ಆಗಿರುತ್ತೆ. ಇದು ಹಿಂದೂ ಮಹಾಸಾಗರ ವಲಯದಲ್ಲಿ ಸಾಗರ ಸಹಕಾರ ಉತ್ತೇಜನ ಮಾಡೋದಕ್ಕೋಸ್ಕರ ಈ ಒಂದು ಭಾರತ ಶ್ರೀಲಂಕಾ ಡ್ರೈವಿಂಗ್ ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್. ಕೇಂದ್ರ ಸಚಿವ ಸಿ.ಆರ್. ಪಾಟೀಲ್ ಅವರು ಯಾವ ಕಾರ್ಯಕ್ರಮದ 9ನೇ ಆವೃತ್ತಿಯನ್ನು ಉದ್ಘಾಟಿಸಿದರು ಅಂತಂದರೆ ಇಂಡಿಯಾ ವಾಟರ್ ವೀಕ್ ಆಗಿರುತ್ತೆ. ಸೊ ಸಿ.ಆರ್. ಪಾಟೀಲ್ ಅವರು ಇಂಡಿಯಾ ಇಂಟರ್ವ್ಯೂ ವಾಟರ್ ವೀಕ್ನ 9ನೇ ಆವೃತ್ತಿಯನ್ನು ಉದ್ಘಾಟನೆ ಮಾಡಿರೋ ಅಂಥದ್ದು. ಜಮ್ಮುವಿನ ಸಾಂಬಾ ಜಿಲ್ಲೆಯಲ್ಲಿ ಯಾವ ಕಂಪನಿ ಏಕೈಕ ಕ್ಷಾರೀಯ ಬ್ಯಾಟರಿ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸಿದೆ ಅಂತಂದರೆ ಯವರೇಡಿ ಇಂಡಸ್ಟ್ರೀಸ್ ಆಗಿರುತ್ತೆ. ಯವರೇಡಿ ಇಂಡಸ್ಟ್ರೀಸ್ ಜಮ್ಮುವಿನ ಒಂದು ಸಾಂಬಾ ಜಿಲ್ಲೆಯಲ್ಲಿ ಭಾರತದ ಏಕೈಕ ಕಾರ್ಯಾಚರಣೆಯ ಕ್ಷಾರೀಯ ಬ್ಯಾಟರಿ ಉತ್ಪನ್ನ ಘಟಕವನ್ನು ಸ್ಥಾಪನೆ ಮಾಡಿರುವಂಥದ್ದು. ನಶಾಮುಕ್ತ ಭಾರತ್ ಅಭಿಯಾನ 2.0ದ ಉದ್ದೇಶ ಏನು ಅಂತಂದರೆ ಮಾದಕ ದ್ರವ್ಯಗಳ ಮುಕ್ತ ಮಾಡೋದೇ ಭಾರತಕ್ಕಾಗಿ ಸಾಂಸ್ಥಿಕ ಸಮನ್ವಯ ಅನ್ನುವಂಥದ್ದಾಗಿರುತ್ತೆ. ಭಾರತದ ಮಾದಕ ದ್ರವ್ಯಗಳನ್ನು ಮುಕ್ತಗೊಳಿಸುವುದು ಈ ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿರುವಂತಹ ಒಂದು ಉದ್ದೇಶ ಆಗಿರುತ್ತೆ. ರಾಷ್ಟ್ರೀಯ ಪಂಚಾಯತ್ ದಿನ 2026ರ ಘೋಷವಾಕ್ಯ ಏನು ಅಂತಂದರೆ ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ ಅನ್ನುವಂಥದ್ದಾಗಿರುತ್ತೆ. 2026ರ ಪಂಚಾಯತ್ ರಾಜ್ ದಿನದ ಘೋಷವಾಕ್ಯ ಇದು. ಕಿಯೋನಿ ವನ್ಯಜೀವಿ ಅಭಯಾರಣ್ಯ ಎಲ್ಲಿರೋದು ಅಂತಂದರೆ ಮಧ್ಯಪ್ರದೇಶ ಆಗಿರುತ್ತೆ. ಇತ್ತೀಚೆಗೆ ಯಾವ ಒಂದು ಪ್ರಾಣಿ ಉಪಸ್ಥಿತಿ ದೃಢಪಟ್ಟಿದೆ ಅಂತಂದರೆ ಹನಿ ಬ್ಯಾರೇಜ್ ಆಗಿರುತ್ತೆ. ಮಧ್ಯಪ್ರದೇಶದ ಕಿಯೋನಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಈ ಒಂದು ಪ್ರಾಣಿ ಉಪಸ್ಥಿತಿ ಇತ್ತೀಚೆಗೆ ಪತ್ತೆಯಾಗಿರುವಂಥದ್ದು. ಸಾರ್ವಭೌಮ ಎಐ ಕಂಪ್ಯೂಟರ್ ಪ್ಲಾಟ್ಫಾರ್ಮ್ ಅಭಿವೃದ್ಧಿಪಡಿಸಲು ಯಾವ 2 ಸಂಸ್ಥೆಗಳ ನಡುವೆ ಒಪ್ಪಂದ ಆಯಿತು ಅಂತಂದರೆ ಭಾರತ್ ಜಿನ್ ಮತ್ತು L&T ಟೆಕ್ನಾಲಜೀಸ್ ಕಂಪನಿಗಳ ಮೇಲೆ ಸೆಮಿಕಂಡಕ್ಟರ್ ಟೆಕ್ನಾಲಜಿಗಳ 2 ಸೇರಿ ಈ ಒಂದು ಇದಕ್ಕೆ ಸಹಿ ಹಾಕಿರೋ ಅಂಥದ್ದು. ಭಾರತಕ್ಕಾಗಿ ಎಂಡ್-ಟು-ಎಂಡ್ ಸಾರ್ವಭೌಮ ಎಐ ಕಂಪ್ಯೂಟರ್ ಪ್ಲಾಟ್ಫಾರ್ಮ್ ಅಭಿವೃದ್ಧಿಗೋಸ್ಕರ ಸಹಿ ಹಾಕಲಾಗಿದೆ. NHRC ತಮಿಳುನಾಡು ಸರ್ಕಾರಕ್ಕೆ ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಜಾರಿಗೊಳಿಸಿದೆ ಅಂತಂದರೆ ವಿದುರನಗರ ಪಟಾಯಿಸಿ ಘಟಕ ಸ್ಫೋಟ ಆಗಿರುತ್ತೆ. ವಿರುಧನಗರ ಪಟಾಯಿಸಿ ಘಟಕ ಮಾದಕ ಒಂದು ಸ್ಫೋಟ ಸಂಬಂಧಿಸಿದಂಗೆ ತಮಿಳುನಾಡಿನಲ್ಲಿ ಸರ್ಕಾರ ಇದನ್ನು ನೋಟಿಸ್ ಪ್ರಕಟಗೊಳಿಸಿರುವಂಥದ್ದು. ಚಿಂತಕರ ಶಿಬಿರ 2.0 ಆಯೋಜಿಸಿದ ಸಚಿವಾಲಯ ಯಾವುದು ಅಂತಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಗಿರುತ್ತೆ. ಚಿಂತಕರ ಶಿಬಿರ 2.0 ಇದನ್ನು ಚಂಡೀಗಢದಲ್ಲಿ 3 ದಿನಗಳ ರಾಷ್ಟ್ರೀಯ ಚಿಂತಕರ ಶಿಬಿರ ಅಂತ್ಯೋದಯ ಕ ಸಂಕಲ್ಪ ಅಮೃತ್ ಕ ಪ್ರತಿಬಿಂಬ್ ಧ್ಯೇಯವಾಕ್ಯದೊಡನೆ ಉದ್ಘಾಟನೆ. ನೆಕ್ಸ್ಟ್ ಕ್ವಶನ್. ವಿಶ್ವ ಬೌದ್ಧಿಕ ಆಸ್ತಿ ದಿನ 2026ರ ವಿಷಯ ಏನು ಅಂತಂದರೆ IP ಆ್ಯಂಡ್ ಸ್ಪೋರ್ಟ್ಸ್ ರೆಡಿ ಸೆಟ್ ಆ್ಯಂಡ್ ಇನೋವೇಟ್ ಆಗಿರುತ್ತೆ. 2026 ಏಪ್ರಿಲ್ 26ರ ವಿಶ್ವ ಬೌದ್ಧಿಕ ಆಸ್ತಿ ದಿನ IP ಸ್ಪೋರ್ಟ್ಸ್ ಆ್ಯಂಡ್ ರೆಡಿ ಸೆಟ್ ಆ್ಯಂಡ್ ಇನೋವೇಷನ್ ಆಗಿದೆ. ಇದು ಕ್ರೀಡಾ ಉದ್ಯಮಗಳ ಸೃಜನತೆ ಮತ್ತು ಬ್ಯಾಟಿಂಗ್ ಬಗ್ಗೆ ಕೇಂದ್ರೀಕರಿಸಿರುವಂಥದ್ದು. ಅಂತಾರಾಷ್ಟ್ರೀಯ ಬಿತ್ತನೆ ಬೀಜ ದಿನದ ಥೀಮ್ ಏನು ಅಂತಂದರೆ ಸ್ಥಳೀಯ ಹವಾಮಾನ ಸ್ಥಿತಿಸ್ಥಾಪಕತ್ವ ಬೀಜಗಳು ಆಗಿರುತ್ತೆ. ಅಂತಾರಾಷ್ಟ್ರೀಯ ಬಿತ್ತನೆ ದಿನದ ಒಂದು ಧ್ಯೇಯವಾಕ್ಯ. ಮಲ್ಲೇಶ್ವರಂದಲ್ಲಿ ಅಳವಡಿಸಲಾದ ಹೊಸ ಹವಾಮಾನ ರೇಡರ್ ಯಾವುದು ಅಂತಂದರೆ ಎಕ್ಸ್-ಬಾಂಡ್ ಡೂಪ್ಲರ್ ವಾಟರ್ ರೇಡರ್ ಆಗಿರುತ್ತೆ. ಇದು ಮಳೆ ಮತ್ತು ಬಿರುಗಾಳಿ ನೈಜ ಸಮಯ ಪತ್ತೆ ಹಚ್ಚೋದಕ್ಕೋಸ್ಕರ ಮಾಡಿರೋವಂಥದ್ದು. ನೆಕ್ಸ್ಟ್ ಕ್ವಶನ್. ಮಿಷನ್ ಮೌಸಮ್ ಅಡಿಯಲ್ಲಿ ಇಸ್ರೋ ಯಾವ ಒಂದು ಕೇಂದ್ರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತಂದರೆ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಆಗಿರುತ್ತೆ.
ಮಿಷನ್ ಮೌಸಮ್ ಅವರು ಇಸ್ರೋ ಬಾಹ್ಯಾಕಾಶ ಅನ್ವಯಿಕ ಕೇಂದ್ರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ಭಾರತೀಯ ಕಾಲೇಜುಗಳಲ್ಲಿ ಬಾಹ್ಯಾಕಾಶ ಪ್ರಯೋಗಾಲಯಗಳನ್ನು ಸ್ಥಾಪಿಸುವ ಯೋಜನೆಯ ಮೊದಲ ಹಂತ ಎಷ್ಟು ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದೆ ಅಂತಂದರೆ ಬಿ 7 ಆಗಿರುತ್ತೆ. ಬಾಹ್ಯಾಕಾಶ ಇಲಾಖೆ ಮೊದಲ ಹಂತದಲ್ಲಿ 7 ಬಾಹ್ಯಾಕಾಶ ಪ್ರಯೋಗಾಲಯವನ್ನು ಸ್ಥಾಪಿಸಲು ಗುರಿಯನ್ನು ಹಾಕ್ಕೊಂಡಿದ್ದಾರೆ. ನೀತಿ ಆಯೋಗವು ಬಿಲಿಯನ್ಸ್ ಪ್ಲಸ್ ನಗರಗಳಾಗಿ ಬಿಡುಗಡೆ ಮಾಡಿದ ವರದಿ ಹೆಸರೇನು ಅಂತಂದರೆ ಮೂವಿಂಗ್ ಟುವರ್ಡ್ಸ್ ಎಫೆಕ್ಟಿವ್ ಸಿಟಿ ಗವರ್ನಮೆಂಟ್ ಆಗಿರುತ್ತೆ. ಈ ಒಂದು ಮಿಲಿಯನ್ಸ್ ಪ್ಲಸ್ ನಗರಗಳನ್ನಾಗಿ ಮಾಡಲಾಗುವುದು ಅಂತ ಹೇಳಲಾಗಿದೆ. ಸ್ಮೈಲ್ ಬೆಗ್ಗರ್ಸ್ ಸರ್ವೆ ಆ್ಯಪನ್ನು ಯಾವ ಒಂದು ನಗರದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಚಂಡೀಗಢ ಆಗಿರುತ್ತೆ. ಇಂಪಾರ್ಟೆಂಟ್. ಈ ಒಂದು ಚಂಡೀಗಢದಲ್ಲಿ ನಡೆದಂತಹ ಒಂದು ಚಿಂತಕರ ಶಿಬಿರ ಇದರಲ್ಲಿ ಸ್ಮೈಲ್ ಬೆಗ್ಗರ್ಸ್ ಸರ್ವೆ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಚಂಡೀಗಢದಲ್ಲಿ. ನೆಕ್ಸ್ಟ್ NMBA 2.0 ಯಾವ ಒಂದು ಅಭಿಯಾನದ ಅಡಿಯಲ್ಲಿ ಬಿಡುಗಡೆ ಮಾಡಿದೆ ಅಂತಂದರೆ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಈ ಒಂದು ಮಾದಕ ದ್ರವ್ಯ ಬೇಡಿಕೆ ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಬಿಡುಗಡೆ ಮಾಡಿರುವಂಥದ್ದು ಈ ಒಂದು ಆ್ಯಪನ್ನು. ಪ್ರಧಾನಮಂತ್ರಿ ಅವರು 133ನೇ ಮನ್ ಕಿ ಬಾತ್ ಉಲ್ಲೇಖಿಸಿರುವಂತಹ 2047ರ ಆರ್ಥಿಕ ಗುರಿ ಏನು ಅಂತಂದರೆ $30 ಟ್ರಿಲಿಯನ್ ಎಕಾನಮಿಗೆ ಸಂಬಂಧಿಸಿದಂತೆ ಗುರಿಯನ್ನು ಇಟ್ಕೊಂಡಿದ್ದಾರೆ. ಪ್ರಧಾನಮಂತ್ರಿ 2047ರವರೆಗೆ $30 ಟ್ರಿಲಿಯನ್ ಆರ್ಥಿಕತೆ ಗುರಿಯತ್ತ ಭಾರತ ಪ್ರಯಾಣವನ್ನು ಉಲ್ಲೇಖಿಸಿರುವಂಥದ್ದು. IIT ರೂಪರ್ ಪ್ರಾರಂಭಿಸಿದ AI ಆಧಾರಿತ ಕೃಷಿ ಪರಿಸರ ವ್ಯವಸ್ಥೆಯ ಹೆಸರೇನು ಅಂತಂದರೆ ಅನ್ನಮ್ AI ಆಗಿರುತ್ತೆ. IIT ರೂಪರ್ ಭಾರತದ ಮೊದಲ ಸಮಗ್ರ AI ಆಧಾರಿತ ಕೃಷಿ ಬುದ್ಧಿವಂತಿಕೆ ಪರಿಸರ ವ್ಯವಸ್ಥೆಯ ಅನ್ನಮ್ AI ಅನ್ನು ಪ್ರಾರಂಭ ಮಾಡಿರುವಂಥದ್ದು. ಮಾದಕ ದ್ರವ್ಯ ತನಿಖೆಗಾಗಿ ಗುಜರಾತ್ ಪೊಲೀಸರು ಬಿಡುಗಡೆ ಮಾಡಿರೋ AI ಉಪಕ್ರಮದ ಹೆಸರೇನು ಅಂತಂದರೆ ನರಿತ್ AI ಆಗಿರುತ್ತೆ. NDPS ಕಾಯ್ದೆಯಡಿಯಲ್ಲಿ ಸಂಕೀರ್ಣ ಪ್ರಕರಣಗಳನ್ನು ನಿರ್ವಹಿಸೋದಕ್ಕೋಸ್ಕರ ಗುಜರಾತ್ ಪೊಲೀಸ್ ಅವರು ಈ ಒಂದು ಉಪಕ್ರಮವನ್ನು ಬಿಡುಗಡೆ ಮಾಡಿರುವಂಥದ್ದು. ಮಾಲ್ಡೀವ್ಸ್ಗೆ ಭಾರತ ಅನುಮೋದಿಸಿದ ಕರೆನ್ಸಿ ಸ್ವ್ಯಾಪ್ನ ಮೊತ್ತ ಎಷ್ಟು ಅಂತಂದರೆ 30 ಶತಕೋಟಿ ಆಗಿರುತ್ತೆ. ಮಾಲ್ಡೀವ್ಸ್ನ ಹಣಕಾಸು ಸ್ಥಿರತೆಗಾಗಿ ಭಾರತವು 30 ಶತಕೋಟಿ ಕರೆನ್ಸಿ ವಿನಿಮಯ ಸೌಲಭ್ಯವನ್ನು ಅನುಮೋದಿಸಿದೆ. 2026-27ರ ಅವಧಿಗೆ ನಸ್ಕಾಮ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದರೆ ಶ್ರೀಕಾಂತ್ ವೇಲಮಕನಿ ಆಗಿರ್ತಾರೆ. ಶ್ರೀಕಾಂತ್ ವೇಲಮಕನಿ ಅವರು 2026-27ನೇ ಅವಧಿಯ ನಸ್ಕಾಮ್ನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂಥದ್ದು. ಉತ್ತರ ಪ್ರದೇಶದ ಬಾರಾಸಿಂಗ್ ವನ್ಯಜೀವಿ ಅಭಯಾರಣ್ಯದ ಸುತ್ತ ESZ ಎಂದು ಘೋಷಿಸಿದ ಪ್ರದೇಶದ ವಿಸ್ತೀರ್ಣ ಎಷ್ಟು ಅಂತಂದರೆ 408.7 ಚದರ ಕಿಲೋಮೀಟರ್ ಆಗಿರುತ್ತೆ. ಪರಿಸರ ಸೂಕ್ಷ್ಮ ವಲಯದ ಆಗಿ ಇದನ್ನು ಘೋಷಣೆ ಮಾಡಿರುವಂಥದ್ದು. ನಮಸ್ತೆ ಯೋಜನೆ ಮುಖ್ಯ ಉದ್ದೇಶ ಏನು ಅಂತಂದರೆ ಅಪಾಯಕಾರಿ ಮಲ ಹೊಂದಿರುವ ಪದ್ಧತಿ ಯಾಂತ್ರೀಕರಣ ನಿರ್ಮೂಲನೆ ಆಗಿರುತ್ತೆ. ನಮಸ್ತೆ ಯೋಜನೆ ಅಪಾಯಕಾರಿ ಈ ಮಲ ಹೊಂದುವ ಪದ್ಧತಿಯನ್ನು ಯಾಂತ್ರೀಕೃತಗೊಳಿಸೋದಕ್ಕೋಸ್ಕರ ನಿರ್ಮೂಲನೆ ಮಾಡುವ ಗುರಿಯನ್ನು ಹಾಕ್ಕೊಂಡಿದ್ದಾರೆ. IITBಯಲ್ಲಿ ಎಕ್ಸ್ ಬ್ರಾಡ್ ಡೆವಲಪರ್ ವೆದರ್ಸ್ ರಾಡರ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತಂದರೆ IIT ಮಲ್ಲೇಶ್ವರಂ ಆಗಿರುತ್ತೆ. ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ತಾಂತ್ರಿಕ ಸಾರ್ವಭೌಮತ್ವದ ಬಗ್ಗೆ ಒತ್ತಿ ಹೇಳುವ ಸಚಿವಾಲಯ ಯಾವುದು ಅಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಗಿರುತ್ತೆ. ಭಾರತ ಜಾಗತಿಕವಾಗಿ ಮುಂಚೂಣಿಯಲ್ಲಿ ಬರಲು ನಿರ್ಣಾಯಕ ತಂತ್ರಜ್ಞಾನವನ್ನು ನಾಯಕತ್ವ ವಹಿಸಬೇಕೆಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಒತ್ತಿ ಹೇಳಿರುವಂಥದ್ದು. GM ಪೋರ್ಟಲ್ ಯಾವ ವ್ಯವಸ್ಥೆಯೊಂದಿಗೆ ಜೋಡಣೆಯಾಗಿದೆ ಅಂತಂದರೆ TREDS ಆಗಿರುತ್ತೆ. MSMEಗಳಿಗೆ ತ್ವರಿತ ಹಣಕಾಸು ಒದಗಿಸೋದಕ್ಕೋಸ್ಕರ ಈ ಒಂದು ಪೋರ್ಟಲನ್ನು ಟ್ರೇಡ್ ರಿಸೀವರ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ನೊಂದಿಗೆ ಜೋಡಿಸಲಾಗಿರುವಂಥದ್ದು. ಚೆರ್ನೋಬಿಲ್ ದುರಂತ ಯಾವ ವರ್ಷ ನಡೆಯಿತು ಅಂತಂದರೆ 1986 ಆಗಿರುತ್ತೆ. ಚೆರ್ನೋಬಿಲ್ ಪರಮಾಣು ಅಪಘಾತ 1986ರಂದು ಸಂಭವಿಸಿದ್ದು. ಇವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ 26ರಂದು ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡುವಂಥದ್ದು. ಭಾರತ ಮತ್ತು ಭೂತಾನ್ನ 7ನೇ ಜಂಟಿ ಸಮಾಲೋಚನೆ ಸಭೆ ಎಲ್ಲಿ ನಡೆಯಿತು ಅಂತಂದರೆ ಮುನ್ನೂರ್ ಕೇರಳ ಆಗಿರುತ್ತೆ. ಮುನ್ನಾರ್ನ ಕೇರಳ. ವ್ಯಾಪಾರ ಮತ್ತು ಸೌಕರ್ಯ ಗಡಿ ನಿರ್ವಹಣೆ ಕುರಿತು ಕೇರಳದ
ಮುನೋರ್ನಲ್ಲಿ 7ನೇ ಜಂಟಿ ಸಭೆ ನಡೆದಿರುವಂಥದ್ದು ಭಾರತ ಮತ್ತು ಭೂತಾನ್ದು. ಅಮೃತ್ ಸರೋವರಗಳ ಯಶಸ್ಸನ್ನು ಉಲ್ಲೇಖಿಸಿದವರು ಯಾರು ಅಂತಂದರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರಧಾನಮಂತ್ರಿಗಳು 133ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅಮೃತ್ ಸರೋವರ ಯಶಸ್ಸನ್ನು ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್, ಕೃಷಿ ಸಚಿವಾಲಯ ಪ್ರಕಾರ 2026ರ ಗೋಧಿ ಬೆಳೆ ಯಾವ ಸ್ಥಿತಿಯಲ್ಲಿದೆ ಅಂತಂದರೆ ಸ್ಥಿರವಾಗಿದೆ ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆ ಖಚಿತಪಡಿಸಿದೆ. ಹವಾಮಾನ ವೈಪರೀತ್ಯ ನಡುವೆಯೂ ಗೋಧಿ ಬೆಳೆ ಸ್ಥಿರವಾಗಿದ್ದು ರಾಷ್ಟ್ರೀಯ ಆಹಾರ ಭದ್ರತೆ ಖಚಿತಪಡಿಸಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ನ್ಯೂಜಿಲೆಂಡ್ನ FTA ಪ್ರಕಾರ ಭಾರತೀಯ ರಫ್ತುದಾರರಿಗೆ ನ್ಯೂಜಿಲೆಂಡ್ ಮಾರುಕಟ್ಟೆಯಲ್ಲಿ ಎಷ್ಟು % ಸುಂಕ ಮುಕ್ತ ಪ್ರವೇಶ ದೊರೆಯಲಿದೆ ಅಂತಂದರೆ 100% ಆಗಿರುತ್ತೆ. FTA ಪ್ರಕಾರ ಭಾರತದ ರಫ್ತುದಾರರಿಗೆ ನ್ಯೂಜಿಲೆಂಡ್ನಲ್ಲಿ 100% ಸುಂಕ ಮುಕ್ತ ಪ್ರವೇಶ ಸಿಗಲಿದೆ ಅಂತೇಳಿ ಜವಳಿ, ಚರ್ಮ, ಪಾದರಕ್ಷೆ, ಆಭರಣ ಮುಂತಾದ ಕ್ಷೇತ್ರಗಳಲ್ಲಿ ಇನ್ನೂ ವಿಶೇಷವಾಗಿ ಲಾಭ ತರಲಿದೆ ಅಂತ ಹೇಳಿದ್ದಾರೆ ಭಾರತ ಮತ್ತು ನ್ಯೂಜಿಲೆಂಡ್ನ ಈ ರಫ್ತುಗಳ ಪ್ರಕಾರ. ನೆಕ್ಸ್ಟ್ ಕ್ವಶನ್, ಭಾರತ ನ್ಯೂಜಿಲೆಂಡ್ FTA ಭಾರತದ ಮೊದಲ ಮಹಿಳಾ ನೇತೃತ್ವದ FTA ಎಂದು ಯಾಕೆ ಕರೆಯಲಾಗುತ್ತಿದೆ ಅಂತಂದರೆ ಮುಖ್ಯ ಸಂಧಾನಕರು ಮತ್ತು ಹೆಚ್ಚಿನ ವಿಭಾಗದ ಮುಖ್ಯಸ್ಥರ ಮಹಿಳೆಯರಾಗಿದ್ದರು. ಈ ನಾರಿ ಶಕ್ತಿ ಅಭಿಯಾನದ ಸಂಧಾನದ ಸದಸ್ಯರು ಮಹಿಳೆಯರಾಗಿದ್ದರಿಂದ ಇದು ನಾರಿ ಶಕ್ತಿ ಅಭಿಯಾನಕ್ಕೆ ಪೂರಕವಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, FTA ಅಡಿಯಲ್ಲಿ ನ್ಯೂಜಿಲೆಂಡ್ ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ ಎಷ್ಟು ವಿದೇಶಿ ನೇರ ಹೂಡಿಕೆ ಸುಗಮಗೊಳಿಸಲು ಬದ್ಧವಾಗಿದೆ ಅಂತಂದರೆ 20 ಬಿಲಿಯನ್ ಆಗಿರುತ್ತೆ. ಸುಮಾರು 1.6 ಲ್ಯಾಕ್ ಕ್ರೋರ್ಸ್ ಮುಖ್ಯವಾಗಿ ಹೈಟೆಕ್ ಉತ್ಪಾದನೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸುವ ಬಳಕೆಯಾಗಿದೆ ಅಂತ ಹೇಳಿದ್ದಾರೆ. FTA ಪ್ರಕಾರ ನ್ಯೂಜಿಲೆಂಡ್ನಲ್ಲಿ STEM ಪದವೀಧರರಿಗೆ ಎಷ್ಟು ವರ್ಷದವರೆಗೆ ಕೆಲಸ ಅನುಮತಿ ದೊರಕಿತ್ತು ಅಂತಂದರೆ 4 ವರ್ಷ ಆಗಿರುತ್ತೆ. ವರ್ಕಿಂಗ್ ಹಾಲಿಡೇ ಸ್ಕೀಮ್ ಪ್ರಕಾರ ಎಷ್ಟು ಯುವ ಭಾರತೀಯ ವಾರ್ಷಿಕವಾಗಿ ನ್ಯೂಜಿಲೆಂಡ್ಗೆ ಭೇಟಿ ನೀಡಿ 12 ತಿಂಗಳು ಕೆಲಸ ಮಾಡಬಹುದು ಅಂತಂದರೆ 1000 ಆಗಿರುತ್ತೆ. 18ರಿಂದ 30 ವರ್ಷದೊಳಗಿನ 1000 ಯುವ ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ನ್ಯೂಜಿಲೆಂಡ್ನ ಮೊದಲ ಬಾರಿಗೆ ಯಾವ ಭಾರತೀಯ ಸಂಪ್ರದಾಯದ ವೈದ್ಯಕೀಯ ಪದ್ಧತಿಯನ್ನು ಅಧಿಕೃತವಾಗಿ ಘೋಷಿಸಿದೆ ಅಂತಂದರೆ ಆಯುಷ್ ಆಗಿರುತ್ತೆ. ಇದರಿಂದ ಭಾರತೀಯ ಯೋಗ ಮತ್ತು ಶಿಕ್ಷಕರ ಆಯುರ್ವೇದದಲ್ಲಿ ತಜ್ಞರಿಗೆ ನ್ಯೂಜಿಲೆಂಡ್ನಲ್ಲಿ ಅವಕಾಶವನ್ನು ಸೃಷ್ಟಿಯಾಗಲಿದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷತೆಗಾಗಿ ಪ್ರಮಾಣೀಕರಿಸುವ ಹಕ್ಕುಗಳ ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನದ ಅನುಚ್ಛೇದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದೆ ಅಂತಂದರೆ 21ನೇ ಅನುಚ್ಛೇದಕ್ಕೆ ಸಂಬಂಧಿಸಿದೆ. ಜೀವಿಸುವ ಹಕ್ಕು 21ನೇ ಸಂವಿಧಾನ ವಿಧಿಯಾಗಿರುತ್ತೆ. ಸುರಕ್ಷಿತ ಪ್ರಮಾಣದ ಹಕ್ಕುಗಳ ಒಳಗೊಂಡಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುವಂಥದ್ದು. IUCN ಮಾನದಂಡ ಕುರಿತು ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿ ಯಾವುದು ಅಂತಂದರೆ ಎಲ್ಲ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಮತ್ತು ಮೂಲಸೌಕರ್ಯ ರೋಗಿ ಆರೈಕೆ ಏಕರೂಪ ಮಾನದಂಡಗಳನ್ನು ಸ್ಥಾಪಿಸುವುದಾಗಿರುತ್ತೆ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಅನ್ನು ಸೇರಿಸಲಾದ ಗಡಿ ಗ್ರಾಮ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಕತುವಾ ಆಗಿರುತ್ತೆ. ಕತುವಾ ಜಿಲ್ಲೆ 6 ಗಡಿ ಗ್ರಾಮಗಳಲ್ಲಿ ಕೇಂದ್ರ ಸರ್ಕಾರ ಯೋಜನೆ 2ನೇ ಹಂತಕ್ಕೆ ಸೇರಿಸಲಾಗಿರುವಂಥದ್ದು ವೈಬ್ರೆಂಟ್ ವಿಲೇಜ್. MEITY ಅಡಿಯಲ್ಲಿ ಆನ್ಲೈನ್ ವಿಷಯ ಸಂಬಂಧಿಸಿದಂತೆ ಆದೇಶ ಕಳೆದ ವರ್ಷ ಹೇಗೆ ಬದಲಾಗಿದೆ ಅಂತಂದರೆ ದ್ವಿಗುಣಗೊಂಡಿರುವಂಥದ್ದು. ಈ ಡೀಪ್ ಫೇಕ್ AIನ ತಪ್ಪಾಗಿ ಮಾಹಿತಿ ಏನು ಒದಗಿಸ್ತಾ ಇದ್ರು ಅಥವಾ ಡೀಪ್ ಫೇಕ್ ಅನ್ನೋ ಪಿಕ್ಚರ್ಸ್ ಎಲ್ಲ ವೈರಲ್ ಆಗ್ತಿತ್ತಲ್ಲ, ಅದಕ್ಕೆ ಕಡಿವಾಣ ಹಾಕುವ ಗುರಿ ದ್ವಿಗುಣವಾಗಿದೆ ಅಂತ ಹೇಳಿದ್ದಾರೆ. DPI at 2047 ವಿಕಾಸ್ ಭಾರತ್ ಮಾರ್ಗಸೂಚಿ ಯಾವ ಸಂಸ್ಥೆ ಬಿಡುಗಡೆ ಮಾಡಿರುವಂಥದ್ದು ಅಂದರೆ ನೀತಿ ಆಯೋಗ ಆಗಿರುತ್ತೆ. ಈ ನೀತಿ ಆಯೋಗ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಸಾಧಿಸುವ ನಿಟ್ಟಿನಲ್ಲಿ ಈ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅಮೆರಿಕವು ಭಾರತ ಯಾವ ಉತ್ಪನ್ನಗಳ ಮೇಲೆ 123.4 ಪ್ರಾಥಮಿಕ ಆಂಟಿ ಡಂಪಿಂಗ್ ಸುಂಕವನ್ನು ವಿಧಿಸಿದೆ ಅಂತಂದರೆ ಸೌರಕೋಶಗಳು ಮತ್ತು ಮಾಲ್ಡೀವ್ಗಳ ಮೇಲೆ. RBIನ ಕೇಂದ್ರೀಕೃತ ಪಾವತಿ ವ್ಯವಸ್ಥೆಯಲ್ಲಿ ನೇರ ಸದಸ್ಯತ್ವ ಪಡೆದ ಮೊದಲ ಖಾಸಗಿ ವಲಯದ ಫಿನ್ಟೆಕ್ ಕಂಪನಿ ಯಾವುದು ಅಂತಂದರೆ ಪೇಫ್ರೆಂಟ್ ಇಂಡಿಯಾ ಆಗಿರುತ್ತೆ.
ಬಜೆಟ್ 2026-27 ಅನುಷ್ಠಾನದ ಭಾಗವಾಗಿ ಎಂಎಸ್ಎಂಇಗಳಿಗಾಗಿ ಒಂದು 10,000 ಕೋಟಿ ಎಸ್ಎಂಇ ಗ್ರೋಥ್ ಫಂಡ್ ಅನ್ನು ಯಾವುದಕ್ಕಾಗಿ ಸ್ಥಾಪಿಸಲಾಗಿದೆ ಅಂತಂದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪ್ರೋತ್ಸಾಹಿಸೋದಕ್ಕೋಸ್ಕರ ಆಗಿರುತ್ತೆ. ಚೀನಾ ಯಾವ ಬ್ಯಾಟರಿ ತಂತ್ರಜ್ಞಾನದಲ್ಲಿ ಯಶಸ್ಸು ಸಾಧಿಸಿದೆ ಅಂತಂದರೆ ಆಲ್ ಐರನ್ ಫ್ಲೋ ಬ್ಯಾಟರಿ ಆಗಿರುತ್ತೆ. ಎವರೈಡ್ ಇಂಡಸ್ಟ್ರಿ ತನ್ನ ಮೊದಲ ಬಾರಿಗೆ ಆಲ್ಫಲೈನ್ ಬ್ಯಾಟರಿ ಉತ್ಪನ್ನ ಘಟಕ ಎಲ್ಲಿ ಸ್ಥಾಪಿಸಲಾಗಿದೆ ಅಂತಂದರೆ ಸಾಂಬಾ ಜಂಬೂ ಆಗಿರುತ್ತೆ. ಭಾರತ ಸ್ವದೇಶಿ ವಿನ್ಯಾಸದ ಪ್ರೋಟೋಟೈಲ್ಸ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯಾವ ಮೈಲಿಗಲ್ಲನ್ನು ತಲುಪಿತು ಅಂತಂದರೆ ಮೊದಲ ಕ್ರಿಟಿಕಾಲಿಟಿ ಆಗಿರುತ್ತೆ. ಇದರೊಂದಿಗೆ ಭಾರತ 2ನೇ ದೇಶವಾಗಿದ್ದು ಇದನ್ನು ಹೊಂದಿರುವಂಥದ್ದು. ಪುಣೆ ಸತಾರಾ ನಡುವಿನ ಪ್ರಯಾಣ ವೇಗಗೊಳಿಸುವುದಕ್ಕೆ ಯಾವ ಸುರಂಗವನ್ನು ಮುಕ್ತಗೊಳಿಸಿದೆ ಅಂತಂದರೆ ಕಂಬಾಟಿ ಘಾಟ್ ಸುರಂಗ ಆಗಿರುತ್ತೆ. ಭಾರತ ಒಟ್ಟು ಎಷ್ಟು ರಾಮ್ಸರ್ ತಾಣಗಳು ಇತ್ತೀಚೆಗೆ ಆಗಿದೆ ಅಂದರೆ 99 ಆಗಿರುತ್ತೆ. ಉತ್ತರ ಪ್ರದೇಶದ ಶೇಖ್ ಝೀಲ್ ಅನ್ನುವಂಥದ್ದು 99th ಆಗಿ ಸೇರ್ಪಡೆಗೊಂಡಿರುವಂಥದ್ದು. ಪದ್ಮ ಒಂದು ಪುರಸ್ಕೃತ ಖ್ಯಾತ ಭಾರತೀಯ ಛಾಯಾಗ್ರಾಹಕ ರಘು ರಾಯ್ ಅವರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅಂತಂದರೆ ಅವರು ವಿಜ್ಞಾನಿಯಾಗಿದ್ದರು. ಅವರು 83 ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನ ಆಗಿರ್ತಾರೆ. ಇವರೊಬ್ಬರು ಫೋಟೋಗ್ರಾಫರ್ ಆಗಿರ್ತಾರೆ. ಕೀನ್ಯಾದ ಯಾವ ಕ್ರೀಡಾಪಟು ಮ್ಯಾರಥಾನ್ 2 ಗಂಟೆಗಳಕ್ಕಿಂತ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಅಂತಂದರೆ ಸೆಬಾ. ನೆಕ್ಸ್ಟ್ ಕ್ವಶನ್, ನೈಜೀರಿಯಾ ತನ್ನ 2026 ಆರ್ಥಿಕ ನೀತಿಯಲ್ಲಿ ಹೆಚ್ಚು ಮಾಲಿನ್ಯಕಾರಕ ವಾಹನಗಳ ಮೇಲೆ ಯಾವ ತೆರಿಗೆ ಪರಿಚಯಿಸಿದೆ ಅಂತಂದರೆ ಗ್ರೀನ್ ಬ್ಲ್ಯಾಕ್ ಆಗಿರುತ್ತೆ. ಈ ಒಂದು ಟ್ಯಾಕ್ಸನ್ನು ನೈಜೀರಿಯಾ ತನ್ನ ಆರ್ಥಿಕ ನೀತಿ ಹೆಚ್ಚುವರಿ ಮಾಲಿನ್ಯ ಆಗ್ತಾ ಇದೆ, ಅವರಿಗೆ ಈ ಒಂದು ತೆರಿಗೆಯನ್ನು ವಿಧಿಸಿರುವಂಥದ್ದು. ಇಷ್ಟು 25-27 ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.